ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಗು ಎಲ್ಲಮ್ಮ? ಮಗುನ ಜನನಿನ ತಯಾರು ಮಾಡ್ತಾ ಇದ್ದಾಳಪ್ಪ. ಓ, ಹಾಗಾದ್ರೆ ಜನನಿನ ಕರ್ಕೊಂಬರ್ತಾಳೆ ಮಗುನ. ಬೇಜಾರಾಗಬೇಡ ಪಾರು. ಇನ್ನು ಮುಂದೆ ಅದ್ರ ಜವಾಬ್ದಾರಿ ನೋಡ್ಕೊಳ್ಳೋದು ನಿನ್ನ ಹಣೆಯಲ್ಲಿ ಬರ್ದಿಲ್ಲ ಅಂತ ಕಾಣುತ್ತೆ. ಇಷ್ಟನ್ನು ಬಿಟ್ಟರೆ ನಾನು ಇನ್ನೇನು ಹೇಳಮ್ಮ. ನೀನಂತೂ ಹೇಳಿದ ಮಾತು ಕೇಳಲ್ಲ. ನೀನ್ ರೆಡಿ ಮಾಡೋ ತರನೇ ಮಮ್ಮಿನೂ ನನ್ನ ರೆಡಿ ಮಾಡಿದ್ದಾರೆ. ಮಮ್ಮಿನೂ ಸೂಪರ್ ಅಲ್ವಾ ಪಾರು? ಹೂ ಕಂದ. ಎಲ್ಲರೂ ಚೆನ್ನಾಗಿದ್ದೀರಾ ತಾನೇ? ಓಕೆ, ಸಿಗೋಣ ಒಂದ್ ದಿವಸ. ಸರಿ. ಹೌದು ಪುಟಾಣಿ, ನಮ್ ಜನನಿ ಅಂದ್ರೆ ಏನ್ ಸುಮ್ನೆನಾ? ನನಗಿಂತ ಚೆನ್ನಾಗೆ ನಿನ್ನನ್ನು ತಯಾರು ಮಾಡಿದಾಳೆ ಅಲ್ವಾ ಜನನಿ? ಅಯ್ಯೋ, ಹಾಗಿಲ್ಲ, ಏನೂ ಇಲ್ಲ ಅಕ್ಕ. ನಿಮ್ಮಷ್ಟು ಚೆನ್ನಾಗಿ ನಾನು ರೆಡಿ ಮಾಡೋದಕ್ಕಾಗುತ್ತಾ? ಏನೋ ನನ್ನ ಕೈಲಾದಷ್ಟು ಮಾಡಿದ್ದೀನಿ ಅಷ್ಟೇ. ಅತ್ಯಮ್ಮಂತರ ಆಫೀಸ್ನ ನೋಡ್ಕೊಂಡು ಆ ಕೆಲಸದಲ್ಲೂ ಸಹಿ ಅನ್ನಿಸ್ಕೊಂಡೆ. ಈಗ ಮಗುನ ನೋಡ್ಕೊಂಡು ಇವಳ ಕೆಲಸದಲ್ಲೂ ಸಹಿ ಅನ್ನಿಸ್ಕೊಂಡೆ ಬಿಡು. ಏನೇ ಹೇಳು ಜನನಿ, ನೀನು ಉತ್ಸಾಹನ ಮೆಚ್ಕೊಳ್ಳೇಬೇಕು. ಅಯ್ಯೋ ಅಕ್ಕ, ಅಷ್ಟೊಂದೆಲ್ಲ ಯಾಕೆ ಹೊಗಳ್ತಿದ್ದೀರಾ ಹೇಳಿ? ಒಳ್ಳೆ ಕೆಲಸ ಮಾಡಿದ್ರೆ ಹೊಗಳಲೇಬೇಕು. ಹಾಗಂತ ಎಲ್ಲ ಕೆಲಸ ನೀನೇ ಮಾಡಿದ್ರೆ ನಿನ್ನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ ಜನನಿ. ಅದಕ್ಕೆ ನಾನು ಹೇಳೋದೇನೆಂದರೆ, ಆಫೀಸ್ ಕೆಲಸನ ನೀನು ನೋಡ್ಕೊ, ನಮ್ಮ ಪುಟಾಣಿನ ನೋಡ್ಕೊಳ್ಳೋ ಕೆಲಸನ ನಾನು ವಹಿಸ್ಕೋತೀನಿ. ಯಾಕೆಂದ್ರೆ ಈ ಮನೇಲಿ ನಂಗೆ ಅದನ್ನ ಬಿಟ್ಟು ಬೇರೆ ಇನ್ನೇನು ಕೆಲಸ ಇದೆ ಹೇಳು? ಆಫೀಸಿಂದ ಮನೆಗೆ ಬಂದ್ಮೇಲೆ ವಿಶ್ರಾಂತಿ ತಗೋ, ಆಮೇಲೆ ಪುಟಾಣಿ ಜೊತೆ ಕಾಲ ಕಳೆದ್ರೆ ಆಯ್ತು. ಏನಂತೀಯ? ಇಲ್ಲ ಅಕ್ಕ, ನಿಜ ಹೇಳಬೇಕು ಅಂದರೆ ವಿಶ್ರಾಂತಿ ಬೇಕಾಗಿರೋದು ನನಗಲ್ಲ, ನಿಮಗೆ. ನನಗ? ಹೌದು ಅಕ್ಕ, ಬೆಳಗ್ಗೆಯಿಂದ ರಾತ್ರಿವರೆಗೂ ಅಡುಗೆಗೆ ಸಂಬಂಧಪಟ್ಟ ಎಲ್ಲ ಕೆಲಸಗಳನ್ನು ನೀವೇ ಮಾಡ್ತೀರಾ. ಅಷ್ಟು ಸಾಲದು ಅಂತ ಎಲ್ಲರೂ ಬೇಕು ಬೇಡಗಳನ್ನೆಲ್ಲ ತಿಳ್ಕೊಂಡು ಅವ್ರ ಅವಶ್ಯಕತೆನ ನೀವೇ ಪೂರೈಸ್ತೀರ. ಇಷ್ಟೆಲ್ಲ ಮಾಡಿ ನಿಮಗೆ ಅಂತ ಒಂದು ದಿನಾನೂ ರೆಸ್ಟ್ ತಗೊಂಡಿರೋದಂತೂ ನಾನು ನೋಡಿಲ್ಲಪ್ಪ. ಚಿಕ್ಕಮ್ಮ, ನೀವೇನಾದ್ರೂ ನೋಡಿದ್ದೀರಾ? ಇಲ್ಲ ಇಲ್ಲ, ಪಾರ್ವತಿ ಯಾವಾಗಲೂ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಾ ಇರ್ತಾಳೆ. ಕೇಳಿಸ್ಕೊಂಡ್ರಾ? ಸೊ ಇಷ್ಟೆಲ್ಲ ಕೆಲಸ ಮಾಡೋ ನೀವೊಬ್ಬರೇ ಮಗು ಜವಾಬ್ದಾರಿನ ತಗೊಂಡ್ರೆ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಹಾಗಾಗಿ ಇನ್ನು ಮುಂದೆ ಪುಟಾಣಿ ಜವಾಬ್ದಾರಿನ ನನಗೆ ಬಿಟ್ಬಿಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.